ಮೀನ ರಾಶಿಯವರೇ, ಈ 2026ನೇ ವರ್ಷ ನಿಮ್ಮ ಜೀವನದಲ್ಲಿ ಅತ್ಯಂತ ಮಹತ್ವದ ತಿರುವು ತರುವ ವರ್ಷವಾಗಿದೆ. ಹಿಂದಿನ ಕೆಲವು ವರ್ಷಗಳಿಂದ ಅನುಭವಿಸಿದ ಮಾನಸಿಕ ಒತ್ತಡ, ಹಣಕಾಸಿನ ತೊಂದರೆ, ಸಂಬಂಧಗಳ ಗೊಂದಲಗಳು ಈಗ ನಿಧಾನವಾಗಿ ಕೊನೆಗೊಳ್ಳುತ್ತವೆ. ಈ ವರ್ಷ ದೇವರ ಕೃಪೆ, ಗುರುವಿನ ಅನುಗ್ರಹ ನಿಮ್ಮ ಮೇಲೆ ವಿಶೇಷವಾಗಿ ಇರುತ್ತದೆ. ಜನವರಿ-ಮಾರ್ಚ್ 2026 ಈ ಅವಧಿಯಲ್ಲಿ ನಿಂತ ಕೆಲಸಗಳು ಮತ್ತೆ ಚಲನೆ ಪಡೆಯುತ್ತವೆ. ಸಾಲದ ಒತ್ತಡ ಸ್ವಲ್ಪ ಕಡಿಮೆಯಾಗುತ್ತದೆ. ಹಳೆಯ ಸ್ನೇಹಿತರಿಂದ ಸಹಾಯ ಸಿಗುತ್ತದೆ. ಆದರೆ ಈ ಸಮಯದಲ್ಲಿ ಅತಿಯಾದ ನಂಬಿಕೆ ನಿಮ್ಮನ್ನು ಮೋಸಕ್ಕೆ ಒಳಪಡಿಸಬಹುದು. ಯಾರೇ ಆಗಲಿ ಹಣದ ವಿಷಯದಲ್ಲಿ ಎಚ್ಚರ. ಏಪ್ರಿಲ್ ಮತ್ತು ಜೂನ್ 2026 ಈ 3 ತಿಂಗಳು ಮೀನರಾಶಿಯವರಿಗೆ ಅದೃಷ್ಟದ ಬಾಗಿಲು ತೆಗೆಯುವ ಸಮಯ. ಉದ್ಯೋಗದಲ್ಲಿ ಬದಲಾವಣೆ, ಹೊಸ ಕೆಲಸದ ಅವಕಾಶ, ವ್ಯಾಪಾರದಲ್ಲಿ ಲಾಭ, ಯೂಟ್ಯೂಬ್, ಸೋಷಿಯಲ್ ಮೀಡಿಯಾ ಕೆಲಸ ಮಾಡಿದವರಿಗೆ ಉತ್ತಮ ಬೆಳವಣಿಗೆ. ಈ ಅವಧಿಯಲ್ಲಿ ಆರಂಭಿಸಿದ ಕೆಲಸಗಳು ದೀರ್ಘಕಾಲ ಲಾಭ ಕೊಡುತ್ತವೆ. ಜುಲೈ-ಸೆಪ್ಟೆಂಬರ್ 2026 ಈ ಸಮಯದಲ್ಲಿ ಮನಸ್ಸು ಸ್ವಲ್ಪ ಅಶಾಂತವಾಗಬಹುದು. ಕುಟುಂಬದಲ್ಲಿ ಸಣ್ಣ ಮಾತುಕತೆ, ಸಂಬಂಧಗಳಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಭಾವನಾತ್ಮಕ ನಿರ್ಣಯಗಳಿಂದ ನಷ್ಟ ಸಾಧ್ಯ. ಈ ಸಮಯದಲ್ಲಿ ಶಾಂತವಾಗಿರುವುದೇ ದೊಡ್ಡ ಪರಿಹಾರ. ಅಕ್ಟೋಬರ್ ರಿಂದ ಡಿಸೆಂಬರ್ 2026 ವರ್ಷದ ಕೊನೆ ಭಾಗ ಮೀನ ರಾಶಿಯವರಿಗೆ ಸುವರ್ಣ ಕಾಲ. ಹಣಕಾಸಿನ ಸ್ಥಿರತೆ, ದೇವಾಲಯ ಕಾರ್ಯ, ಪುಣ್ಯ ಕಾರ್ಯ, ಮನೆ ಅಥವಾ ವಾಹನ ಯೋಗ, ಗೌರವ ಮತ್ತು ಹೆಸರು. ಈ ಸಮಯದಲ್ಲಿ ಮಾಡಿದ ದಾನ ಧರ್ಮಗಳು ಮುಂದಿನ 7 ವರ್ಷಗಳವರೆಗೆ ಫಲ ಕೊಡುತ್ತದೆ. ಹಣಕಾಸು ಭವಿಷ್ಯ. ಮೀನರಾಶಿಯವರಿಗೆ 2026ರಲ್ಲಿ ಹಣ ಬರೋದು ನಿಧಾನವಾದರೂ ಹೋಗೋದು ಕಡಿಮೆ ಆಗುತ್ತೆ. ಹಳೆಯ ಸಾಲ ಮುಕ್ತಿಯ ಸೂಚನೆ. ಅನವಶ್ಯಕ ಖರ್ಚು ಕಡಿಮೆಯಾಗುತ್ತದೆ. ಅಪ್ರತ್ಯಾಶಿತ ಹಣಲಾಭ ಸಾಧ್ಯ. ಆದರೆ ಒಬ್ಬರ ಮಾತು ಕೇಳಿ ಹಣ ಹೂಡಿಕೆ ಮಾಡಿದರೆ ನಷ್ಟ. ಪ್ರೀತಿ ಮತ್ತು ವಿವಾಹ. ವಿವಾಹ ಯೋಗ ಇರುವವರಿಗೆ ಉತ್ತಮ ಸುದ್ದಿ. ಪ್ರೀತಿಯಲ್ಲಿ ಇದ್ದವರು ಮದುವೆ ಬಗ್ಗೆ ನಿರ್ಧಾರ ಮಾಡುತ್ತಾರೆ. ಹಳೆಯ ಪ್ರೀತಿ ಮತ್ತೆ ಸಂಪರ್ಕಕ್ಕೆ ಬರುವ ಸಾಧ್ಯತೆ. ಆದರೆ 3ನೇ ವ್ಯಕ್ತಿಯ ಮಾತು ಕೇಳಿ ನಿರ್ಧಾರಗಳನ್ನು ಹಾಳು ಮಾಡಿಕೊಳ್ಳಬೇಡಿ. ಆರೋಗ್ಯ. ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ. ನಿದ್ರಾ ಸಮಸ್ಯೆ ಸುಧಾರಣೆ. ನೀರು ಹೆಚ್ಚು ಕುಡಿಯುವುದರಿಂದ ಅತ್ಯಂತ ಮುಖ್ಯ. ಕಣ್ಣು, ತಲೆನೋವು, ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದರೆ ನಿರ್ಲಕ್ಷ್ಯ ಮಾಡಬೇಡಿ. ಯಾರಿಂದ ದೂರ ಇರಬೇಕು? ಮೀನರಾಶಿಯವರು ಈ ವರ್ಷ ಕೆಲವರಿಂದ ನೀವು ಮಾನಸಿಕವಾಗಿ ಮತ್ತು ಹಣಕಾಸಿನಲ್ಲಿ ನಷ್ಟ ಅನುಭವಿಸಬಹುದು. ಈ ಅಕ್ಷರಗಳಿಂದ ಆರಂಭವಾಗುವ ಹೆಸರುಗಳವರಿಂದ ಎಚ್ಚರ. ರ ಅಥವಾ ಆರ್, ಎಲ್ ಅಥವಾ ಲಾ, ಭ, ಬಿ, ಶ ಅಥವಾ ಎಸ್. ಈ ಅಕ್ಷರದವರು ನಿಮ್ಮ ಯಶಸ್ಸಿನ ಅಡ್ಡಿಯಾಗಬಹುದು ಅಥವಾ ನಿಮ್ಮ ನಂಬಿಕೆಯನ್ನು ದುರುಪಯೋಗ ಮಾಡಬಹುದು. ವಿಶೇಷ ಎಚ್ಚರಿಕೆ. ಎಲ್ರಿಗೂ ನಿಮ್ಮ ಯೋಜನೆಗಳನ್ನು ಹೇಳಬೇಡಿ. ಗುಟ್ಟನ್ನು ಗುಟ್ಟಾಗಿಯೇ ಇಡಿ. ಅತಿಯಾದ ದಯೆ ಕೆಲವೊಮ್ಮೆ ನಷ್ಟ ಕೊಡುತ್ತೆ. ಪರಿಹಾರ ಕ್ರಮ ಅತ್ಯಂತ ಶಕ್ತಿಶಾಲಿ. ಪ್ರತಿ ಗುರುವಾರ ಹಳದಿ ಬಣ್ಣದ ಬಟ್ಟೆ ಧರಿಸಿ ಓಂ ಗುರುವೇ ನಮಃ 108 ಬಾರಿ ಜಪ ಮಾಡಿ. ಸಾಧ್ಯವಾದರೆ ಬಡವರಿಗೆ ಅನ್ನದಾನ ಮಾಡಿ. ಈ ಒಂದು ಪರಿಹಾರ ಮೀನರಾಶಿಯವರ ಜೀವನದ ಅಡ್ಡಿಗಳನ್ನು ನಿಧಾನವಾಗಿ ದೂರ ಮಾಡುತ್ತದೆ. ಮೀನರಾಶಿಯವರೇ, 2026ನೇ ವರ್ಷ ನಿಮ್ಮನ್ನು ಕುಗ್ಗಿಸಲು ಬಂದಿಲ್ಲ, ಎತ್ತಲು ಬಂದಿದೆ. ನಂಬಿಕೆ ಇಡಿ, ಶಾಂತವಾಗಿರಿ, ದೇವರ ಮೇಲೆ ಭರವಸೆ ಇಡಿ. ನಿಮ್ಮ ಸಮಯ ಬದಲಾಗುತ್ತಿದೆ. ಅದೃಷ್ಟ ನಿಮ್ಮತ್ತ ಬರುತ್ತಿದೆ. ಮೀನರಾಶಿ ಶಾಸ್ತ್ರಗಳ ಪ್ರಕಾರ ಯಾರಿಂದ ದೂರ ಇರಬೇಕು ಅನ್ನೋದಾದರೆ, ಮೀನರಾಶಿಯವರು ಸಹಜವಾಗಿ ಮೃದು ಮನಸ್ಸು, ಅತಿಯಾದ ನಂಬಿಕೆ, ಸಹಾಯ ಮಾಡುವ ಸ್ವಭಾವ ಉಳ್ಳವರಾಗಿರುತ್ತಾರೆ. ಇದೇ ಗುಣಗಳು ಕೆಲವೊಮ್ಮೆ ಶತ್ರುಗಳಿಗೆ ಶಕ್ತಿ ಕೊಡುತ್ತವೆ. ಗುರುವಿನ ಶಾಸ್ತ್ರ ಪ್ರಕಾರ ಗುರು ಮೀನರಾಶಿಯ ಅಧಿಪತಿ. ಗುರು ಬಲವಾಗಿದ್ದಾಗ ಮೀನರಾಶಿಯವರು ಜನರಿಗೆ ಬೆಳಕು ಕೊಡುತ್ತಾರೆ. ಆದರೆ ಗುರುವಿನ ಬಲವನ್ನು ದುರುಪಯೋಗ ಮಾಡುವವರು ನಿಮ್ಮ ಜೀವನಕ್ಕೆ ಅಡ್ಡಿಯಾಗುತ್ತಾರೆ. ಇವರು ಸಾಮಾನ್ಯವಾಗಿ ಸ್ವೀಟ್ ಟಾಕ್ ಮಾಡುವವರು, ನಗುತ್ತಾ ಮೋಸ ಮಾಡುವವರು, ನಿಮ್ಮ ಯಶಸ್ಸಿಗೆ ಒಳಗೊಳಗೆ ಇರ್ಸೆ ಪಡುವವರು. ಶನಿ ದೃಷ್ಟಿ ಪ್ರಕಾರ ಶನಿ ದೃಷ್ಟಿ ಬೀಳುವ ಸಮಯದಲ್ಲಿ ಮೀನರಾಶಿಯವರು ತಪ್ಪು ವ್ಯಕ್ತಿಗಳಿಗೆ ಹತ್ತಿರ ಆಗುತ್ತಾರೆ. ಶಾಸ್ತ್ರ ಹೇಳುವಂತೆ ಶನಿ ಪ್ರಭಾವ ಇರುವವರು ನಿಮ್ಮ ಮೇಲೆ ಹೊರೆ ಹಾಕುತ್ತಾರೆ. ನಿಮ್ಮ ಶ್ರಮದ ಫಲ ತಾವೇ ಅನುಭವಿಸುತ್ತಾರೆ. ಯಾವ ಸ್ವಭಾವದವರಿಂದ ದೂರ ಇರಬೇಕು? ಶಾಸ್ತ್ರಗಳ ಪ್ರಕಾರ ಈ ಗುಣ ಇರುವವರಿಂದ
ಮೀನರಾಶಿಯವರು ದೂರ ಇರಬೇಕು. ಅತಿಯಾದ ಮಾತು ಆಡುವವರು, ನಿಮ್ಮ ದುಃಖ ಹೇಳಿ ಸಂತೋಷ ಪಡುವವರು, ನಾನು ಇದ್ದೀನಿ ಅಂತ ಹೇಳಿ ಸಮಯಕ್ಕೆ ಬರದೇ ಇರೋರು, ಹಣದ ಮಾತು ಬಂದಾಗ ಮೌನವಾಗುವವರು, ನಿಮ್ಮ ಹೆಸರು ಬಳಸಿ ತಮ್ಮ ಕೆಲಸ ಮಾಡಿಕೊಳ್ಳುವವರು, ಇಂತಹವರು ನಿಮ್ಮ ಶಕ್ತಿ ಹೀರಿ ನಿಮ್ಮ ಭಾಗ್ಯವನ್ನು ತಡೆಯುತ್ತಾರೆ. ಸ್ನೇಹಿತರ ರೂಪದ ಶತ್ರು ಶಾಸ್ತ್ರಗಳಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ಮೀನರಾಶಿಯವರಿಗೆ ಶತ್ರುಗಳು ಎದುರುಗಡೆಯಿಂದ ಅಲ್ಲ, ಹತ್ತಿರದಿಂದಲೇ ಬರುತ್ತಾರೆ. ನಿಮ್ಮ ಜೊತೆ ನಗುವವರು, ನಿಮ್ಮ ಯೋಜನೆ ಕೇಳುವವರು, ನಿಮ್ಮ ಯಶಸ್ಸಿನ ಬಗ್ಗೆ ಹೆಚ್ಚು ಪ್ರಶ್ನೆ ಮಾಡುವವರು, ಇವರ ಬಳಿ ನಿಮ್ಮ ಫ್ಯೂಚರ್ ಪ್ಲಾನ್ಸ್ ಹೇಳಬೇಡಿ. ಯಾವ ಸಮಯದಲ್ಲಿ ಹೆಚ್ಚು ಎಚ್ಚರವಾಗಿರಬೇಕು? ಈ ಸಮಯದಲ್ಲಿ ವಿಶೇಷ ಎಚ್ಚರ ಇರಬೇಕು. ಹಣ ಬಂದಾಗ, ಹೊಸ ಅವಕಾಶ ಬಂದಾಗ ದೇವರ ಅನುಗ್ರಹ ಹೆಚ್ಚಾಗಿರುವ ಸಮಯ. ಯಾಕಂದ್ರೆ ಶಾಸ್ತ್ರ ಹೇಳುತ್ತದೆ, ಅದೃಷ್ಟ ಜಾಸ್ತಿ ಆದಾಗಲೇ ಶತ್ರು ಜಾಗೃತರಾಗುತ್ತಾರೆ. ಶಾಸ್ತ್ರ ಸಮ್ಮತ ರಕ್ಷಣೆ ಪರಿಹಾರ. ಈ ಶತ್ರು ದೋಷ ಕಡಿಮೆಯಾಗಲು ಪ್ರತಿ ಗುರುವಾರ ಹಳದಿ ದೀಪ ಹಚ್ಚಿ ಓಂ ನಮೋ ಭಗವತೆ ವಾಸುದೇವಾಯ ನಮಃ 108 ಬಾರಿ ಜಪ ಮಾಡಿ. ಯಾರಿಗೂ ಕೆಟ್ಟದ್ದು ಬೇಡ ಅನ್ನೋ ಮನಸ್ಸು ಇಟ್ಟುಕೊಳ್ಳಿ, ಆದರೆ ಎಲ್ಲರನ್ನೂ ಹೃದಯಕ್ಕೆ ಬಿಡಬೇಡಿ. ಇದು ಮೀನರಾಶಿಯವರಿಗೆ ಅತ್ಯಂತ ಶಕ್ತಿಶಾಲಿ ರಕ್ಷಾ ಕವಚ ಅಂತ ಹೇಳ್ಬೋದು. ಕೊನೆಯ ಶಾಸ್ತ್ರ ಸಂದೇಶ: ಮೀನರಾಶಿಯವರೇ, ನಿಮ್ಮ ದುರ್ಬಲ ಅಲ್ಲ, ನೀವು ಅತಿಯಾದ ಒಳ್ಳೆಯವರು. ಒಳ್ಳೆಯತನ ಉಳಿಸಿಕೊಳ್ಳಿ, ಆದರೆ ಗಡಿ ಹಾಕಿಕೊಳ್ಳಿ. ಮೌನ ಕಲಿಯಿರಿ, ಎಲ್ರಿಗೂ ನಿಮ್ಮ ಹೃದಯ ತೆಗೆಯಬೇಡಿ. ಅಷ್ಟೇ ಸಾಕು, ನಿಮ್ಮ ಭಾಗ್ಯ ಯಾರು ಕಿತ್ತುಕೊಳ್ಳಲಾರರು. ಮೀನರಾಶಿ ಶಾಸ್ತ್ರಗಳ ಪ್ರಕಾರ ಅತ್ಯಂತ ಶಕ್ತಿಶಾಲಿ ಪರಿಹಾರಗಳು. ಶಾಸ್ತ್ರಗಳ ಪ್ರಕಾರ ಮೀನರಾಶಿಯವರ ಜೀವನದಲ್ಲಿ ಸಮಸ್ಯೆಗಳು ಬರುವುದಕ್ಕಿಂತ ಪರಿಹಾರ ಮಾಡದೇ ಇರೋದ್ರಿಂದ ಸಮಸ್ಯೆಗಳು ಉಳಿಯುತ್ತವೆ. ಸರಿಯಾದ ಪರಿಹಾರ ಮಾಡಿದರೆ ಮೀನರಾಶಿಯವರ ಭಾಗ್ಯ ತುಂಬ ವೇಗವಾಗಿ ಬದಲಾಗುತ್ತೆ. ಗುರು ದೋಷ ಶಮನ ಪರಿಹಾರ. ಗುರು ಮೀನರಾಶಿಯ ಅಧಿಪತಿ ಗ್ರಹ. ಗುರು ದುರ್ಬಲವಾದಾಗ ಹಣ ನಿಲ್ಲುತ್ತೆ, ಅವಕಾಶ ಕೈತಪ್ಪುತ್ತೆ, ಮಾನಸಿಕ ಅಶಾಂತಿ ಬರುತ್ತೆ. ಗುರು ಬಲವರ್ಧನೆ ಪರಿಹಾರ. ಪ್ರತಿ ಗುರುವಾರ ಸ್ನಾನ ಮಾಡಿ ಹಳದಿ ಬಟ್ಟೆ ಅಥವಾ ಹಳದಿ ಅಂಗಿ ಹಾಕಿ ಹಳದಿ ದೀಪ ಹಚ್ಚಿ ಓಂ ಗುರುವೇ ನಮಃ ಎಂದು 108 ಬಾರಿ ಜಪ ಮಾಡಿ. ಇದನ್ನು ನಿರಂತರ 11 ಗುರುವಾರ ಮಾಡಿದರೆ ಗುರುವಿನ ಅನುಗ್ರಹ ಸ್ಪಷ್ಟವಾಗುತ್ತೆ. ಶತ್ರುದೋಷ ನಿವಾರಣೆ ಪರಿಹಾರ. ಶಾಸ್ತ್ರಗಳ ಪ್ರಕಾರ ಮೀನರಾಶಿಯವರಿಗೆ ಶತ್ರುಗಳ ಹತ್ತಿರದವರೇ ಆಗಿರುತ್ತಾರೆ. ಶತ್ರುದೋಷ ಕಡಿಮೆಯಾಗಲು ಪ್ರತಿ ಶನಿವಾರ ಸಂಜೆ ಎಳ್ಳು ಎಣ್ಣೆ ದೀಪ ಹಚ್ಚಿ ಶನಿದೇವರ ಹೆಸರು ಸ್ಮರಣೆ ಮಾಡಿ. ಓಂ ಶಂ ಶನೇಶ್ವರಯ ನಮಃ 108 ಬಾರಿ. ಇದರಿಂದ ನಕಾರಾತ್ಮಕ ಶಕ್ತಿ ದೂರ, ಶತ್ರುಗಳ ಬಾಧೆ ಕಡಿಮೆ, ಮನಸ್ಸಿಗೆ ಶಾಂತಿ. ರಾಹು ಕೇತು ದೋಷ ಶಮನ, ಅಕಸ್ಮಾತ್ ಸಮಸ್ಯೆ, ಮಾತಿಲ್ಲದೆ ಆಗೋ ನಷ್ಟ, ಇವು ರಾಹು ಕೇತು ಪ್ರಭಾವ ಪರಿಹಾರ. ಪ್ರತಿ ಮಂಗಳವಾರ ಅಥವಾ ಶನಿವಾರ ನಾಗರ ದೇವರಿಗೆ ಹಾಲು ಅಥವಾ ನವಗ್ರಹ ಸ್ಮರಣೆ ಮಾಡಿ. ಓಂ ರಾಹವೇ ನಮಃ, ಓಂ ಕೇತವೇ ನಮಃ. ಇದು ಅನಿರೀಕ್ಷಿತ ತೊಂದರೆಗಳನ್ನು ತಡೆಯುತ್ತದೆ. ಹಣಕಾಸು ಸ್ಥಿರತೆ ಪರಿಹಾರ. ಹಣ ಬರೋದು ಹೋಗೋದು ನಿಲ್ಲದಿದ್ದರೆ ಈ ಪರಿಹಾರ ಅತ್ಯಂತ ಶಕ್ತಿಶಾಲಿ. ಹಣ ಉಳಿಯಲು ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿಗೆ ದೀಪ ಹಚ್ಚಿ ಸ್ವಲ್ಪ ಅಕ್ಕಿ ಮತ್ತು ಬೆಲ್ಲ ದಾನ ಮಾಡಿ. ಓಂ ಶ್ರೀ ಮಹಾಲಕ್ಷ್ಮಿ ನಮಃ. ಇದನ್ನು ಕನಿಷ್ಠ 8 ಶುಕ್ರವಾರ ಮಾಡಿದರೆ ಹಣಕಾಸಿನ ಸ್ಥಿರತೆ ಬರುತ್ತೆ. ಸಂಬಂಧ ಮತ್ತು ಮನಸ್ಸಿನ ಶಾಂತಿ. ಮೀನರಾಶಿಯವರು ಮನಸ್ಸಿನಿಂದ ತುಂಬು ನೋವು ಅನುಭವಿಸಿರುತ್ತಾರೆ. ಮಾನಸಿಕ ಶಾಂತಿಗೆ ಪ್ರತಿ ಬೆಳಗ್ಗೆ ಓಂ ನಮೋ ಭಗವತೆ ವಾಸುದೇವಾಯ ಎಂದು 21 ಬಾರಿ ಜಪ ಮಾಡಿ. ಇದು ಮನಸ್ಸಿಗೆ ಶಾಂತಿ, ಮಾತಿನ ಗೊಂದಲ ಕಡಿಮೆ ಮಾಡುತ್ತೆ, ಸಂಬಂಧ ಸುಧಾರಣೆ ಕೊಡುತ್ತೆ. ದೃಷ್ಟಿ ದೋಷ ನಿವಾರಣೆ. ಮೀನರಾಶಿಯವರಿಗೆ ದೃಷ್ಟಿ ಬೇಗ ಬೀಳುತ್ತದೆ. ಪರಿಹಾರ. ಮಂಗಳವಾರ ಅಥವಾ ಶನಿವಾರ ಕಪ್ಪು ದಾರ ಕಟ್ಟಿಕೊಳ್ಳಿ ಅಥವಾ ಮನೆಯ ಮುಂದೆ ನಿಂಬೆಹಣ್ಣು. ವಾರ ಪರಿಹಾರ ಸಂಕ್ಷಿಪ್ತ. ಸೋಮವಾರ ಶಿವಸ್ಮರಣೆ ಮಾಡಿ, ಮಂಗಳವಾರ ಹನುಮಾನ್ ಭಕ್ತಿ, ಗುರುವಾರ ಗುರು ಜಪ, ಶುಕ್ರವಾರ ಲಕ್ಷ್ಮೀ ಪೂಜೆ, ಶನಿವಾರ ಶನಿದೀಪ. ಈ ಸರಳ ಕ್ರಮ ಮೀನರಾಶಿಯವರ ಜೀವನ